ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಹಿಂದಿನ ವಾರ ನಾವು ಯಮಾಂಗಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಿಯಮಗಳನ್ನ ತಿಳಿದುಕೊಳ್ಳೋಣ. ಯಮ ಅಂತಂದ್ರೆ ಅಂತರಂಗ ಶುದ್ಧಿಯ ಸಾಧನಗಳು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ ಎರಡನೇದು ನಿಯಮ. ನಿಯಮದಲ್ಲಿ 5 ತತ್ವಗಳನ್ನ ಹೇಳ್ತಾರೆ: ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಅದರಲ್ಲಿ ಮೊದಲನೇದಾದಂತಹದ್ದು ಶೌಚದ ಬಗ್ಗೆ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾದಂತಹದ್ದು ಇದು. ಶೌಚ ಅಂದ್ರೆ ಕ್ಲೀನಿನೆಸ್ ಅಂತ, ಶುಚಿತ್ವ ಅಂತ ಹೇಳ್ತೀವಲ್ಲ, ಅದನ್ನ ಶೌಚ ಅಂತ ಅವ್ರು ಕರೆದಿದ್ದಾರೆ. ಯೋಗ ಮಾರ್ಗದಲ್ಲಿ ಶೌಚ ಅನ್ನೋದಕ್ಕೆ 6 ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಶರೀರದ ಸಂಪೂರ್ಣ ಶುಚಿತ್ವ. ಅದಕ್ಕೆ ಕೆಲವ್ರು ಏನ್ ಹೇಳ್ತಾರಂದ್ರೆ, ವ್ಯಾಖ್ಯಾನಕಾರರು, ತಜ್ಞರು, ತತ್ವಜ್ಞಾನಿಗಳು ಏನ್ ಹೇಳ್ತಾರಂದ್ರೆ, ಯಮ ಅನ್ನುವಂಥದ್ದು ಅಂತರಂಗ ಶುದ್ಧಿಗೆ ಕಾರಣ. ನಿಯಮದಲ್ಲಿ ಬರ್ತಕ್ಕಂಥದ್ದು ಬಹಿರಂಗ ಶುದ್ಧಿ. ಬಸವಣ್ಣವರು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರಲ್ಲ. 2 ಶುದ್ಧಿಗಳನ್ನು ಸಾಧಿಸ್ಬೇಕು ನಾವು. ಅದರಲ್ಲಿ ಈ ಎರಡನೇದೇನಿದೆ ನಿಯಮದಲ್ಲಿ 5 ಅಂಗಗಳನ್ನ ಹೇಳ್ತಾರೆ. 5 ತತ್ವಗಳು ಬರುತ್ತೆ. ಮೊದಲನೇದು ಶೌಚ. ಶೌಚ ಅಂದ್ರೆ ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು. ಇದರಲ್ಲಿ ಕೆಲವು ಶರೀರ ಶುದ್ಧಿಗೆ ಕಾರಣವಾದಂತಹ ಕೆಲವು ಸಾಧನೆಗಳನ್ನು ಹೇಳ್ಕೊಡ್ತಾರೆ. ಮೊದಲನೇದು ಮೂಗಿನ ಶುಚಿತ್ವ. ಅದಕ್ಕೆ ನೇತಿ ಅಂತ ಕರೀತಾರೆ. ಮೂಗಿನ ಶುಚಿತ್ವವನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನೇತಿ. ಅದರಲ್ಲಿ 2 ತರ ಇರುತ್ತೆ: ಜಲನೇತಿ ಮತ್ತು ಸೂತ್ರನೇತಿ ಅಂತ. ಜಲನೇತಿ ಅಂದ್ರೆ ನೀವು ನೋಡಿರ್ಬಹುದು, ಒಂದು ಪಾಟ್ ಇರುತ್ತೆ, ಅಂದ್ರೆ ಅದರ ಬಾಯಿ ಮುಂದೆ ಚೂಪಾಗಿರುತ್ತೆ, ಹಿಂದ್ಗಡೆ ನೀರ್ ಹಾಕೋದಕ್ಕಿರುತ್ತೆ. ಅಲ್ಲಿ ನೀರ್ ಹಾಕ್ಬಿಟ್ಟು ಒಂದು ಮೂಗಿನಿಂದ ನೀರನ್ನ ಹಾಕಿ ಇನ್ನೊಂದು ಮೂಗಿನ ಹೊರಳೆಯಿಂದ ತೆಗೆಯೋದು. ಆವಾಗ ಅಲ್ಲಿದ್ದಂತ ಕಫ ಅದೆಲ್ಲ ಆಚೆ ಬರುತ್ತೆ. ಅದು ಮೇಲ್ಮೇಲೆ ಅಷ್ಟೇ, ಒಳಗಡೆದಲ್ಲ. ಆಮೇಲೆ ಅದನ್ನ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು. ಯಾಕಂದ್ರೆ ನೀರು ಹಿಂಗ ಒಳಗಡೆ ಹೋಗ್ಬಿಟ್ಟು ನತ್ಗತ್ತದಂಗ ಆಗ್ಬಿಡುತ್ತೆ. ಆಮೇಲೆ ಕಿವಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅದನ್ನ 6 ಶುಚಿತ್ವದ ಮಾರ್ಗಗಳನ್ನ ನಾನು ಹೇಳ್ತೀನಲ್ಲ, ಇದನ್ನ ನೀವು ಗುರುಗಳ ಹತ್ರ ತಿಳ್ಕೊಂಡು ಗುರುಗಳ ಸಹಾಯದಿಂದನೇ ಮಾಡೋದು ಒಳ್ಳೇದು. ತಾವೇ ಸ್ವತಃ ತಾವು ಸ್ವತಃ ಪ್ರಯೋಗ ಮಾಡಕ್ ಹೋದ್ರೆ ತೊಂದರೆಗಳಾಗ್ಬಹುದು. ಆದ್ರಿಂದ ಮಾಡೋದಕ್ ಗೊತ್ತಿದ್ರೆ ಮಾಡಿ, ತೊಂದರೆ ಇಲ್ಲ. ಆದ್ರೆ ಗೊತ್ತಿಲ್ದಿದ್ದವರು, ಹೊಸದಾಗಿ ಅಭ್ಯಾಸ ಮಾಡ್ತಕ್ಕಂಥವ್ರು ಗುರುಗಳ ಸಹಾಯ ತಗೊಳ್ಳೋದು ಒಳ್ಳೇದು. ಇದು ನೇತಿ ಅಂತ ಕರೀತಾರೆ. ಇನ್ನೊಂದು ಸೂತ್ರ ನೇತಿ ಅಂತ ಮಾಡ್ತಾರೆ. ಮೂಗಿನಿಂದ ಒಂದು ಪ್ಲಾಸ್ಟಿಕ್ ಪೈಪ್ನ ಸಣ್ಣದು, ತುಂಬಾ ದಾರ ಇದ್ದ ಹಾಗಿರುತ್ತೆ. ಹಿಂದೆ ದಾರದಲ್ಲಿ ಮಾಡ್ತಿದ್ರು, ಈಗ ದಾರ ಅಗತ್ಯ ಇಲ್ಲ. ಮುಂದೆ ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಗಟ್ಟಿ ಇರ್ತದೆ. ಅದನ್ನ ನಿಧಾನಕ್ಕೆ ಹಾಕ್ತಾ ಅದನ್ನ ಗಂಟ್ಲಲ್ಲಿ ಬರೆಸ್ತಾರೆ. ಮೂಗಿಂದ ಹಾಕಿ ಗಂಟ್ಲಲ್ಲಿ ಬರೆಸಿ ಸ್ವಚ್ಛ ಮಾಡ್ಕೊಳ್ತಾರೆ. ಅದು ಒಂದು ಸಾಧನ. ಸೀನೆಲ್ಲ ಬಂದ್ಬಿಟ್ಟು ಸ್ವಚ್ಛ ಆಗುತ್ತೆ. ಇದಕ್ಕೆ ಸೂತ್ರನೇತಿ ಅಂತ ಹೇಳ್ತಾರೆ. ಅದು ಮೊದಲನೇದು ಜಲನೇತಿ, ಎರಡನೇದು ಸೂತ್ರನೇತಿ. ಅಂದ್ರೆ ಮೂಗು ಸ್ವಚ್ಛ ಇದ್ರೆ ನಮ್ಮ ಏನು ಉಸಿರಾಡ್ತೀವಲ್ಲ, ಅದರಲ್ಲಿ ಶುದ್ಧ ಗಾಳಿ ಒಳಗಡೆ ಹೋಗೋದಕ್ಕೆ ಮತ್ತೆ ಎಷ್ಟು ಬೇಕೋ ಅಷ್ಟು ಹೋಗಕ್ಕೆ ಅನುಕೂಲ. ಆಮೇಲೆ ಈ ಗೊರಕೆ ಹೊಡಿತಿರ್ತಾರಲ್ಲ, ಅದಕ್ಕೆ ಮೂಗು ಸ್ವಚ್ಛ ಇಲ್ದಿರೋದು ಒಂದು ಕಾರಣ ಇರ್ಬೋದು. ಅದೊಂದೇ ಕಾರಣ ಅಲ್ಲ, ಗಂಟ್ಲಿನ ಸಮಸ್ಯೆ ಕೂಡ ಕಾರಣ ಆಗ್ಬೋದು. ಕೆಲವರು ತುಂಬಾ ದಪ್ಪ ಇದ್ದವ್ರಿಗೂ ಗೊರಕೆ ಬರ್ಬೋದು. ಅದಕ್ಕೆ ಗೊರಕೆ ಇಲ್ಲದ ಮನುಷ್ಯನ ಇದ್ದಾನ. ಅಂದ್ರೆ ಈ ಯೋಗ ಸಾಧನೆಯಲ್ಲಿ ತುಂಬಾ ಚೆನ್ನಾಗಿ ಸಾಧನೆ ಮಾಡಿದಂತವ್ರು, ಧ್ಯಾನ ರೂಢಿ ಮಾಡ್ಕೊಂಡಿರ್ತಾರಲ್ಲ ಅವರು. ಆಮೇಲೆ ಕೆಲವ್ರಿಗೆ ತೆಳ್ಳಗಿದ್ದವ್ರಿಗೂ ಗೊರಕೆ ಬರುತ್ತೆ, ಕೆಲವ್ರಿಗೆ ತೆಳ್ಳಗಿದ್ದವ್ರಿಗೆ ಗೊರಕೆ ಬರಲ್ಲ. ಅಂದ್ರೆ ಮೂಗಲ್ಲೇ ಉಸಿರಾಡೋದು ಪ್ರಾಕ್ಟೀಸ್ ಆಯ್ತು ಅಂದ್ರೆ ಗೊರಕೆ ಬರಲ್ಲ. ಈ ಉಸಿರಾಡ್ತಾ ನಾವು ಈ ಉಸಿರು ಏನ್ ಮಾಡುತ್ತೆ, ಗಂಟ್ಲಿಗೆ ಹೋಗ್ಬಿಡುತ್ತೆ.
ಗಂಟ್ಲಿಗೆ ಉಜ್ಜಿಕೊಂಡು ಶ್ವಾಸಕೋಶಕ್ಕೆ ಹೋಗ್ತಾ ಇರುತ್ತೆ, ಆವಾಗ ಗೊರಕೆ ಬರ್ತಾ ಇರುತ್ತೆ. ಸಾಮಾನ್ಯ ಹೆಚ್ಚು ಜನ ಗೊರಕೆ ಹೊಡಿತಾರೆ. ಆಮೇಲೆ ಕೆಲವರು ಕಡಿಮೆ ಅವಧಿಗೆ ಹೊಡಿತಾರೆ, ಅಂದ್ರೆ ತುಂಬಾ ಗಾಢ ನಿದ್ರೆ ಬಂದಾಗ ಗೊರಕೆ ಹೊಡಿತಾರೆ. ಅದು ಯಾರಿಗೂ ಗೊತ್ತಾಗಲ್ಲ. ಗೊರಕೆ ಹೊಡೆಯೋರ್ಗಂತೂ ಗೊರಕೆ ಗೊತ್ತೇ ಆಗಲ್ಲ, ಮಲ್ಕೊಂಡಿರ್ತಾರ, ಗೊತ್ತಾಗಲ್ಲ. ಅಂದ್ರೆ ಕೆಲವರು ತೆಳ್ಳಗಿದ್ರು ಗೊರಕೆ ಹೊಡಿತಾರೆ, ಕೆಲವರು ದಪ್ಪ ಇದ್ರು ಗೊರಕೆ ಬರಲ್ಲ. ಅಂದ್ರೆ ಅವರು ಅದು ಸಹಜವಾಗಿ ಉಸಿರಾಟ ಆಡ್ತಿರ್ತಾರೆ. ಆದ್ರೆ ಗೊರಕೆ ಹೊಡೆಯೋರೇ ಜಾಸ್ತಿ ಜನ ಇರೋದು. ಅಂದ್ರೆ ಉಸಿರಾಟ ಚೆನ್ನಾಗಿರೋರಲ್ಲಿ ಗೊರಕೆ ಬರೋದಿಲ್ಲ, ಬರೋದು ಕಡಿಮೆ. ಅದಕ್ಕೆ ಮೂಗು ಸ್ವಚ್ಛ ಇರಬೇಕು ಅನ್ನೋದಕ್ಕೆ ಮೊದಲನೇದು ನೇತಿ ಅಂತ ಕರೀತಾರೆ. ಅದೊಂದು ಶುಚಿತ್ವದ ಕ್ರಿಯೆ, ಅದು ನೇತಿ. ಷಟ್ಕ್ರಿಯೆಗಳು ಅಂತ ಕರೀತಾರೆ ಯೋಗದಲ್ಲಿ, ಇದಕ್ಕೆ ಷಟ್ಕ್ರಿಯೆಗಳು ಅಂತ ಕರೀತಾರೆ. ಮೊದಲನೇ ನೇತಿ. ಎರಡನೇದು ಧೌತಿ. ಧೌತಿ ಅಂದ್ರೆ ಅದ್ರಲ್ಲಿ 3 ಪ್ರಕಾರ ಇರುತ್ತೆ. ಅದು ಈ ಧ್ವನಿ ಪೆಟ್ಟಿಗೆಯ ಹತ್ರ ಮತ್ತು ಕಂಠಭಾಗ ಮತ್ತು ಎದೆಯ ಮೇಲ್ಭಾಗ ಅದನ್ನ ಶುಚಿ ಮಾಡೋದು, ಕಫ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಇವನ್ನ ಜಾಸ್ತಿ ಮಾಡಬಾರ್ದು, ಇದು ಯಾವಾಗ್ಲೋ ಒಂದ್ಸಾರಿ ಮಾಡ್ತಕ್ಕಂಥದ್ದು. ಮತ್ತು ಗುರುಗಳ ಸಹಾಯ ಬೇಕೇ ಬೇಕು. ಅದು ಬಲ್ಲಿದ್ರ ಹತ್ರನೇ ನಾವು ಇದ್ ಮಾಡ್ಬೇಕು. ಧೌತಿನಲ್ಲಿ 3 ಪ್ರಕಾರ ಧೌತಿ ಹೇಳ್ತಾರೆ. ಮೊದಲನೇದು ವಮನ ಧೌತಿ. ಅದನ್ನ ಯಾರು ಬೇಕಾದ್ರೂ ಮಾಡ್ಬೋದು. ಅಂದ್ರೆ 1-1.5 ಲೀಟ್ರು 2 ಲೀಟ್ರು ಉಪ್ಪು ನೀರು, ಬಿಸಿನೀರು ಘಟ 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 ಕುಡಿದು ಬಿಡೋದು. ಚೆನ್ನಾಗಿ ವೇಗವಾಗಿ ಕುಡಿಯೋದು. ಅಂದ್ರೆ ತುಂಬಾ ಸುಡೋದ್ ಮಾಡ್ಕೋಬೇಡಿ. ಉಗುರು ಬೆಚ್ಚನ್ ನೀರು ಕುಡಿದ್ಬಿಟ್ಟು ಹಲ್ಲು ಉಜ್ಜೋ ತರ ಬ್ರಷ್ ಉಜ್ಜದ ಗಂಟ್ಲಿಗೆ ಸೋಕ್ಸ್ಬಿಟ್ರೆ ಅಷ್ಟು ವಾಂತಿ ಆಗ್ಬಿಡುತ್ತೆ. ಆ ವಾಂತಿ ಜೊತೆಗೆ ಕಫವೆಲ್ಲ ಹೊರಗೆ ಬರುತ್ತೆ. ಎಲ್ಲದೂ ಬರಲ್ಲ, ಸ್ವಲ್ಪ ಭಾಗ ಬರುತ್ತೆ. ಇದಕ್ಕೆ ವಮನ ಧೌತಿ ಅಂತ ಕರೀತಾರೆ, ವಾಂತಿ ಮಾಡೋಂಥದ್ದು. ಆಯುರ್ವೇದದಲ್ಲಿ ಇದನ್ನ ಪ್ರಯೋಗ ಮಾಡ್ಕೊಳ್ತಾರೆ, ವಮನ ಧೌತಿ. ಎರಡನೇದು ದಂಡಧೌತಿ ಅಂತ ಇದೆ. ನೀರು ಕುಡಿಯೋದು 1-1.5 ಲೀಟರ್ 2 ಲೀಟರ್ ಕುಡಿಯೋದು. ತಕ್ಷಣನೇ ಒಂದು ಪೈಪ್ ತರದ್ ಬರುತ್ತೆ, ಒಂದು ಸುಮಾರು 2.5 ಅಡಿ 3 ಅಡಿ ಇರುತ್ತೆ. ಅದು ಮುಂದ್ಗಡೆ ಕ್ಯಾಥೆಟರ್ ಪೈಪ್ ಅಂತ ಕರೀತಾರಲ್ಲ, ಮುಂದ್ಗಡೆ ಒಂದು ಪೈಪ್ ತರ ತೂತಿರುತ್ತೆ. ಆಮೇಲೆ ಒಳಗಡೆ ನುಂಗೋದಕ್ಕೆ ಒಂದು ಭಾಗ, ಆ ಪೈಪ್ನ ನುಂಗ್ತಾ ಹೋಗೋದು. ಅದು ಇಷ್ಟು ಚೆನ್ನಾಗಿ ನಾನು ಮಾಡಿದೀನಿ ಅದನ್ನ. ಈಗ ನಾನು ಏನು ಹೇಳ್ತಾ ಇದ್ದೀನಿ ಇವೆಲ್ಲ ನಾನು ಸ್ವತಃ ಪ್ರಾಕ್ಟೀಸ್ ಮಾಡಿದೀನಿ. ಅದು ಹೇಗೆ ನೀರ್ ಬರುತ್ತೆ ಅಂದ್ರೆ, ಕುಡ್ದಿರ್ತೀವಲ್ಲ, ನಲ್ಲಿಲ್ ಬಂದಾಗ ಬಂದಿರುತ್ತೆ, ಮುಂದಿನ ಪೈಪಲ್ಲಿ ನಲ್ಲಿಲ್ ಬಂದಾಗ ಬರ್ತಿರುತ್ತೆ. ಆದ್ರೆ ಅದು ಕಷ್ಟದ ಕೆಲಸ. ಆಮೇಲೆ ಅದನ್ನ ಮೇಲಿಂದ ಮೇಲೆ ಮಾಡಬಾರ್ದು. ಅದು ಮಾಡಿದ್ರೆ ಅದು ಧ್ವನಿಗೆ ಅದಕ್ಕೆಲ್ಲ ತೊಂದರೆ ಆಗತ್ತೆ. ಆದ್ರಿಂದ ಅದಕ್ಕೆ ಒಟ್ಟು ತಿಳ್ಕೊಳ್ಳಿ ನಮ್ಮ ಶ್ರೋತೃಗಳು. ದಂಡಧೌತಿ ಅಂತ ಕರೀತಾರೆ. ಮೊದಲನೇದು ವಮನ ಧೌತಿ, ಎರಡನೇದು ದಂಡಧೌತಿ, ಮೂರನೇದು ವಸ್ತ್ರಧೌತಿ. ವಸ್ತ್ರಧೌತಿ ಅಂದ್ರೆ ಅದು ಇನ್ನೂ ಅಪಾಯಕಾರಿ. ಅದ್ ಹೆಂಗೆ ಅಂದ್ರೆ, ಸುಮಾರು ಒಂದು 30 ಅಡಿ ಉದ್ದ ಇರ್ತಕ್ಕಂಥ ಬಟ್ಟೆ ತಗೊಳ್ತಾರೆ. ಬಟ್ಟೆ ಅಂದ್ರೆ ಒಂದು 3 ಬಟ್ಟ ಅಗಲ ಇರ್ತಕ್ಕಂಥ ಬಟ್ಟೆ, ತೆಳ್ಳನೆ ಬಟ್ಟೆ ತಗೊಂಡು ಸ್ವಚ್ಛವಾಗಿ ತೊಳೆದಿರ್ಬೇಕು, ನೆನೆಸಿರ್ಬೇಕು. ನೆನೆಸಿ ಹಿಂಡ್ಬಿಟ್ಟು ದ್ರವ ಇರ್ಬೇಕು ಅದರಲ್ಲಿ. ಆ ರೀತಿ ಮಾಡಿ ನುಂಗಕ್ ಶುರು ಮಾಡ್ತಾರೆ. ನುಂಗ್ತಾರೆ ಯೋಗಿಗಳು ಕೆಲವರು ಪೂರ್ಣ ಬಟ್ಟೆ ನುಂಗ್ತಾರೆ. ಹೊಟ್ಟೆ ಒಳಗಡೆ ಹೊಟ್ಟೋಗುತ್ತದು. ಆಮೇಲೆ ತೆಗಿಯುವಾಗ ನಿಧಾನಕ್ಕೆ ತೆಗಿಬೇಕು. ಎಷ್ಟು ನಿಧಾನಕ್ಕೆ ನುಂಗಿರ್ತೀವೋ ಅಷ್ಟೇ ನಿಧಾನ, ಯಾಕಂದ್ರೆ ಅದು ಜಠರ ದಾಟಿ ಹೋಗ್ಬಿಟ್ಟಿರುತ್ತೆ. ಇನ್ನು ಕೆಲವರು ಹಠಯೋಗಿಗಳು ಅಂತ ಇರ್ತಾರೆ. ಅವರು ಹೊಟ್ಟೆಯ ಕೆಳಭಾಗದಿಂದ ತೆಗಿತಾರೆ, ಅದನ್ನ ಗುದದ್ವಾರದಿಂದ ತೆಗಿತಾರೆ. ಅಂತ ಸಾಹಸಗಳನ್ನ ಮಾಡೋದು ಬೇಡ, ಯಾರು ಮಾಡಬೇಡಿ. ಅದರಿಂದ ಸೈಡ್ ಎಫೆಕ್ಟ್ ಕೂಡ ಇದೆ. ಅಂದ್ರೆ ಅದು ಕೆಟ್ಟದ್ದು. ಅಂದ್ರೆ ಕೆಲವರು ಅದನ್ನ ಜಾಸ್ತಿ ಮಾಡಿ ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಂಡಿರೋರು ಉಂಟು. ಅವೆಲ್ಲ ಬೇಡ. ಆದ್ರೆ ಇದೆ ಅಂತ ಗೊತ್ತಿರ್ಲಿ, ಯೋಗದಲ್ಲಿ ಇದೆಲ್ಲ ಇಂಥ ಪದ್ಧತಿಗಳು ಇದಾವೆ. ನಾವೇನಿಲ್ಲ, ಉಪವಾಸ ಮಾಡ್ಬಿಟ್ರೆ, ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟೇ ಆಹಾರ ತಗೊಂಡ್ರೆ ನಮಗೆ ಇವೆಲ್ಲ ಕಫ ಆಗ್ಲಿ ವಾತ ಪಿತ್ತ ಜಾಸ್ತಿ ಇರೋದಿಲ್ಲ. ಅದ್ರಲ್ಲಿ ನಿಯಂತ್ರಣ ಮಾಡಿದ್ರೆ ಸಾಕು. ಇದು ಶುಚಿತ್ವದ ಅಂಗಗಳು, ಷಟ್ಕ್ರಿಯೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು. ಇದು 3 ಧೌತಿಗಳಲ್ಲಿ 3 ವಿಧ. ನೇತಿ ಮೊದಲನೇದು, ಎರಡನೇ ಧೌತಿ, ಮೂರನೇದು ನೌಲಿ ಅಂತ ಬರುತ್ತೆ. ನೌಲಿ ಅಂದ್ರೆ ಹೊಟ್ಟೆ ತಿರುಗಿಸೋದು. ಹೊಟ್ಟೆಯನ್ನ ಗುಂಡ್ಕಲ್ ತರ ತಂದ್ಬಿಡ್ತಾರೆ, ಕರುಳೆಲ್ಲ ಒಂದ್ ಕಡೆ ತಂದು ಗುಂಡ್ಕಲ್ನ. ನೀವು ರಾಮದೇವ್ ಬಾಬಾ ಅವ್ರ ಯೋಗ ನೋಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ, ಅವರು ಅದನ್ನ ಸಹಜವಾಗಿ ಮಾಡ್ಬಿಡ್ತಾ ಇದ್ರು. ಅದು ಕಠಿಣವಾದದ್ದು. ಅದರಿಂದ ಒಂದು ಒಳ್ಳೇದೇನಿದೆ ಅಂದ್ರೆ, ಕರುಳುಗಳೆಲ್ಲ ಗಟ್ಟಿ ಆಗ್ತವೆ, ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗತ್ತೆ. ಜೊತೆಗೆ ಅದನ್ನ ತಪ್ಪು ಮಾಡಿದ್ರೆ ಬಹಳ ಅಪಾಯ ಇದೆ, ಅದು ಯಾರು ಮಾಡೋದು ಬೇಡ. ನೌಲಿ ಅಂತ ಕರೀತಾರೆ. ಇನ್ನು ಬಸ್ತಿ ಅಂತ ಒಂದಿದೆ. ಬಸ್ತಿಗೆ ಎನಿಮಾ ಅಂತ ಕರೀತಾರೆ. ದೊಡ್ಡ ಕರಳಲ್ಲಿ ಇದ್ದಂತಹ ಮಲವನ್ನ ಅದಕ್ಕೆ ನೀರ್ ಕೊಟ್ಬಿಟ್ಟು ಹೊರಗಡೆ ಹಾಕೋದು. ಈ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರ್ತದಲ್ಲ, ಅವರು ಇದನ್ನ ಮಾಡ್ತಕ್ಕಂಥದ್ದು. ದೈಹಿಕ ಆರೋಗ್ಯಕ್ಕೆ ಬಂದ್ಬಿಡ್ತಿದೆಲ್ಲ ನೋಡಿ. ಒಂದು ಆರೋಗ್ಯದ ಒಳಗಡೆ ಎಲ್ಲವೂ ಇರ್ತವೆ ಅನ್ನೋದಕ್ಕೆ ಸಾಕ್ಷಿ ಇದು. ಆಧ್ಯಾತ್ಮಿಕ ಆರೋಗ್ಯದ ಮಾತಾಡ್ತಾ ದೈಹಿಕ ಆರೋಗ್ಯನೂ ಬಂದ್ಬಿಡುತ್ತೆ. ದೈಹಿಕ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಆಧ್ಯಾತ್ಮಿಕತೆನೂ ಬರ್ತಾ ಹೋಗ್ಬೋದು. ಹೀಗೆ ಇದು ಬಸ್ತಿ ಕ್ರಿಯೆ ಅಂತ ಕರೀತಾರೆ. ಅಂದ್ರೆ ಹೊಟ್ಟೆಯನ್ನ ಸ್ವಚ್ಛ ಮಾಡ್ಕೊಳ್ತಾರೆ. ಇದಕ್ಕೆ ಇವಾಗ ಬಹಳ ಸುಲಭವಾದ ಒಂದು ಎನಿಮಾ ಕ್ಯಾನ್ ಮಾಡಿದ್ದಾರೆ. ಮೇಲ್ ಕಟ್ಬಿಟ್ಟು ಅದಕ್ಕೆ ಬಿಸಿನೀರು ಹಾಕಿದ್ರೆ ಅದೆಲ್ಲ ಹೊಟ್ಟೆ ಒಳಗೆ ಹೋಗುತ್ತೆ. ಕೆಲವು ಸಾರಿ ಮಲ ಒಣಗ್ಬಿಟ್ಟು ಗಟ್ಟಿ ಆಗ್ಬಿಟ್ಟಿರುತ್ತೆ. ಅದೆಲ್ಲ ಈಚೆ ಬಂದು ಇವನಿಗೆ ಜ್ವರ
ಅಥವಾ ಮತ್ತೊಂದು ಇದ್ದಿದ್ದೆಲ್ಲ ನಿವಾರಣೆ ಆಗುತ್ತೆ. ಇದಕ್ಕೆ ಬಸ್ತಿ ಕ್ರಿಯೆ ಅಂತ ಕರೀತಾರೆ. ಇನ್ನು ಕಪಾಲಭಾತಿ ಒಂದಿದೆ, ಅದು ಎಲ್ಲರೂ ಮಾಡಬಹುದು. ಅದು ಪ್ರಾಣಾಯಾಮದೊಂದು ಅಂಗ. ಅದನ್ನ ಸೆಕೆಂಡ್ ಒಂದು ಉಸಿರು ಹೀಗೆ ಹೊರಗಾಕೋದು. ಆತರ ಹೊರಗಾಕೋದ್ರಿಂದ ಏನ್ ಲಾಭ ಇದೆ ಅಂದ್ರೆ, ಈ ಕಾರ್ಬನ್ ಡೈಆಕ್ಸೈಡ್ ಅದು ಒಳಗಡೆ ಶ್ವಾಸಕೋಶದಲ್ಲಿ ಸಂಗ್ರಹ ಆಗಿರುತ್ತೆ, ಅದನ್ನೆಲ್ಲ ಪೂರ್ಣ ಸ್ವಚ್ಛ ಮಾಡುತ್ತೆ. ಕೊನೆಯದು ತ್ರಾಟಕ ಅಂತ ಇದೆ. ತ್ರಾಟಕ ಅಂದ್ರೆ ಕಣ್ಣು ಸ್ವಚ್ಛ ಮಾಡ್ಕೊಳ್ಳೋದು. ಅಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ಅಥವಾ ಬೆಳದಿಂಗಳನ್ನ ಅಥವಾ ಎಳೆ ಸೂರ್ಯ, ಉದಯಿಸುವ ಸೂರ್ಯ ಎವೆ ಇಕ್ಕದೆ ನೋಡೋದು, ಕಣ್ಣಲ್ಲಿ ನೀರು ಬರೋವರೆಗೆ ನೋಡೋದು. ಆದ್ರೆ ಒಮ್ಮೆ ಇದನ್ನ ಶುರು ಮಾಡಬಾರ್ದು. ಮೊದಲು ಸ್ವಲ್ಪ ಮಾಡ್ತಾ ಮೊದಲು 5 ಸೆಕೆಂಡ್ ನೋಡೋದು ಮೊದಲನೇ ದಿನ, ಮತ್ತೆ ಮುಚ್ಚೋದು, ರೆಸ್ಟ್ ತಗೊಳ್ಳೋದು, ಮತ್ತೆ 5 ಸೆಕೆಂಡ್ ನೋಡೋದು. ಈ ರೀತಿ ಹೆಚ್ಚು ಮಾಡ್ಕೋಂತ ಹೋದ್ರೆ ಅದು ಒಂದು ಅದ್ಭುತವಾದಂತ ಶಕ್ತಿ ಕೊಡುತ್ತೆ ಮನುಷ್ಯ. ಅದು ತ್ರಾಟಕ ಅಂತ ಕರೀತಾರೆ. ಇದನ್ನೇ ಬಸವಣ್ಣವರು ಶಿವಯೋಗದಲ್ಲಿ ಅಳವಡಿಸಿದ್ರು. ಇಷ್ಟಲಿಂಗ ನೋಡ್ತಾ ಕುತ್ಕೊಳ್ಳೋದು, ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ, ಕಣ್ಣು ಕೂಡ ಸ್ವಚ್ಛ ಆಗುತ್ತೆ. ಹೀಗೆ ಷಟ್ಕ್ರಿಯೆಗಳ ಮೂಲಕ ನಮ್ಮ ದೇಹವನ್ನ ಶುಚಿ ಮಾಡ್ಕೊಳ್ತೀವಲ್ಲ, ಇದಕ್ಕೆ ಶೌಚಕ್ರಿಯೆ ಅಂತ ಕರೀತಾರೆ. ಇದು ಮೊದಲನೇದು. ಇನ್ನು ಮುಂದಿನ ಸಂಚಿಕೆಗಳನ್ನು ನೋಡೋಣ. ಕೇಳುಗರೆ, ಇಷ್ಟೊತ್ತು ಷಟ್ಕ್ರಿಯೆಗಳಲ್ಲಿ ಶೌಚ ಈ ಕುರಿತು ಅನೇಕ ವಿಷಯಗಳನ್ನ ತಿಳ್ಕೊಂಡ್ವಿ. ಜಲನೀತಿ, ಸೂತ್ರನೀತಿ, ಹಾಗೇನೆ ನೀತಿ, ಧೌತಿ, ನೌಲಿ, ಭಸ್ತಿ, ಕಪಾಲ್ಭಾತಿ, ತ್ರಾಟಕ, ಈ ಎಲ್ಲ ವಿಷಯಗಳನ್ನ ಇವತ್ತು ಸ್ವಾಮೀಜಿಯವರು ನಮಗೆ ತಿಳಿಸಿದ್ರು. ಅವೆಲ್ಲವೂ ಕೂಡ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಆದ್ರೆ ಯೋಗ್ಯ ಗುರುಗಳಿಂದ ಅದನ್ನ ಸಾಧನೆ ಮಾಡ್ಕೊಳ್ಬಹುದು ಅಂತಾನು ಅವರು ತಿಳಿಸಿದ್ರು. 56ನೇ ಸಂಚಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಯಾರು ಉತ್ತರಿಸಿ ವಿಜೇತರಾಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ ಈಗ. ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಬರೆದುಕೊಳ್ಳ್ರಿ. ಈ ವಾರದ ಪ್ರಶ್ನೆ, ಷಟ್ಕ್ರಿಯೆಗಳನ್ನು ಬರೆದು ತಿಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ಷಟ್ಕ್ರಿಯೆಗಳನ್ನು ಬರೆದು ತಿಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುವರೆ, 56ನೇ ಸಂಚಿಕೆಯ ಪ್ರಶ್ನೆ, ಆದರ್ಶಗಳ ಪಾಲನೆಗಾಗಿ ಬ್ರಹ್ಮಚಾರಿಗಳಾದ 3 ಜನರ ಹೆಸರುಗಳನ್ನು ಬರೆದು ಕಳಿಸಿರಿ. ಉತ್ತರ: ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರು ಪರಮಾತ್ಮ ಪ್ರಾಪ್ತಿಗಾಗಿ. ಎರಡನೆಯದಾಗಿ ಸ್ವಾಮಿ ವಿವೇಕಾನಂದರು ರಾಷ್ಟ್ರ ಸೇವೆಗಾಗಿ. ಹಾಗೂ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಅಂಧ ಅನಾಥ ಮಕ್ಕಳ ಸೇವೆಗಾಗಿ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ನಾಗರತ್ನ ಮನೋಹರ್ ವಾಲಿ, ಗಳಗಿ ಹುಲಿಕೊಪ್ಪ, ಧಾರವಾಡ ಜಿಲ್ಲೆ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಮಹಾದೇವಿ, ಬನಹಟ್ಟಿ, ಬಾಗಲಕೋಟೆ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶ್ರೀ ಸೋಮಶೇಖರ ಸ್ವಾಮಿ ಅಂದಾನ ಸ್ವಾಮಿ ಆದ್ವಾನಿ ಮಠ, ಬಂಕಾಪುರ, ಶಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 57ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ,
ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.